ಇದೇ ರೀತಿಯಾಗಿ ಶಿರಾಡಿ ಘಾಟ್ನ ಆಸುಪಾಸಿನಲ್ಲಿ ನಿರಂತರವಾಗಿ ಗುಡ್ಡ ಕುಸಿತ ಆಗ್ತಾ ಇದೆ. ಕುಂಬರಡಿ ಬಳಿ ಕೊಚ್ಚಿ ಹೋಗಿದೆ 200 ಮೀಟರ್ನಷ್ಟು ರಸ್ತೆ. ಸಕಲೇಶಪುರ ತಾಲೂಕಿನ ಕುಂಬರಡಿ ಬಳಿ ಈ ಘಟನೆ ಆಗಿದೆ. ಸುಮಾರು 200 ಮೀಟರ್ನಷ್ಟು ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ರಸ್ತೆ ಕೊಚ್ಚಿ ಹೋದ ಹಿನ್ನೆಲೆಯಲ್ಲಿ ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ಎತ್ತಿನಹೊಳೆ ಅವೈಜ್ಞಾನಿಕ ಕಾಮಗಾರಿಯ ಹಿನ್ನೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಮಿ ಕುಸಿತ ಆಗಿದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ನಿಜಕ್ಕೂ ಹೌದು, ಸತ್ಯ ಅದು. ಆಗಲೇ ನಾನು ಹೇಳ್ತಾ ಇದ್ದೆ, ಎತ್ತಿನಹೊಳೆಯ ಅವೈಜ್ಞಾನಿಕ ಕಾಮಗಾರಿ, ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ 175ರ ಚತುಷ್ಪಥ ರಸ್ತೆ, ಆ ರಸ್ತೆ ಕಾಮಗಾರಿ, ಎರಡೂ ಕಾಮಗಾರಿಗಳಿಂದಾಗಿ ಸಕಲೇಶಪುರ ಭಾಗ ಸಂಪೂರ್ಣವಾಗಿ ಕೆಂಪು ಆಗಿ ಕಾಣಿಸ್ತಾ ಇದೆ. ಮೊದಲೆಲ್ಲ ಹಸಿರಾಗಿ ಕಾಣಿಸ್ತಾ ಇತ್ತು, ಈಗ ಬರೀ ಮಣ್ಣು ಮಾತ್ರ. ನೋಡಿ, ಅಲ್ಲಿ ಪೈಪ್ ಲೈನ್ ಹೋಗಿದೆ, ಎತ್ತಿನಹೊಳೆ ಕಾಮಗಾರಿಯ ಪೈಪ್ ಲೈನ್ ಅದು. ಅದರ ಪಕ್ಕದಲ್ಲಿರುವಂಥ ಎಸ್ಟೇಟು, ಅದು ಕಾಫಿ ಎಸ್ಟೇಟು, ಸಂಪೂರ್ಣವಾಗಿ ಮಣ್ಣಿನಿಂದಲೇ ಆವರಿಸಿಕೊಂಡಿದೆ. ಭೂ ಕುಸಿತ ಆಗಿದೆ. ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರೇಸಾವೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ನೋಡ್ಕೊಂಬನ್ನಿ. ಹಾಸನ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಅನೇಕ ಕಡೆಗಳಲ್ಲಿ ಭೂಕುಸಿತಗಳು ಉಂಟಾಗಿದ್ದಾವೆ. ಸಕಲೇಶಪುರದ ಶಿರಾಡಿ ಘಾಟ್ನಲ್ಲಿ ಒಂದು ಕಡೆ ಭೂಕುಸಿತ ಉಂಟಾಗಿದ್ರೆ, ಮತ್ತೊಂದು ಕಡೆ ಹಾರ್ಲೆಕುಡಿಗೆ ಮತ್ತು ಕುಂಬಡಿ ರಸ್ತೆ ಕೂಡ ಸಂಪೂರ್ಣವಾಗಿ ಕುಸಿತೋಗಿರುವಂಥದ್ದು ನಾನು ನಿಮಗೆ ತೋರಿಸ್ತೇನೆ. ಸ್ಥಳದಲ್ಲಿದ್ದೇನೆ. ಇದು ಹಾರ್ಲೆಕುಡಿಗೆ ಕುಂಬಡಿ ಹೋಗುವಂಥ ರಸ್ತೆ. ಈ ಮಾರ್ಗ ರಾಷ್ಟ್ರೀಯ ಹೆದ್ದಾರಿ 75ರನ್ನು ಕೂಡ ಸಂಪರ್ಕ ಮಾಡ್ತದೆ. ಜೊತೆಗೆ 16 ಹಳ್ಳಿಗಳು ಕೂಡ ಸಂಪರ್ಕಿಸುವಂಥ ರಸ್ತೆ. ಈ ರಸ್ತೆ ಇಲ್ಲಿ ನೋಡ್ತಾ ಇರ್ಬೋದು, ಹೆಚ್ಚು ಭಾರಿ ಪ್ರಮಾಣದಲ್ಲಿ ಮಳೆ ಹೋದ ಕಾರಣ ರಸ್ತೆ ಸಂಪೂರ್ಣವಾಗಿ ಕುಸಿದೋಗಿರುವಂಥದ್ದು. ಸುಮಾರು 10 ರಿಂದ 25 ಅಡಿ ಆಳಕ್ಕೆ ಒಂದು ರೀತಿ ಪ್ರಪಾತದ ಮಾದರಿಯಲ್ಲಿ 200 ಮೀಟರ್ಗೂ ಅಧಿಕ ಕೊಚ್ಚಿ ಹೋಗಿರುವಂಥದ್ದು. ಜೊತೆಗೆ ಮಣ್ಣಿನ ಜೊತೆಗೆ ಮರ ಗಿಡಗಳು ಕೊಚ್ಚಿ ಹೋಗಿದ್ದಾವೆ, ರಸ್ತೆ ಕೊಚ್ಚಿ ಹೋಗಿದ್ದಾವೆ. ಸಂಪೂರ್ಣವಾಗಿ ಈ ಮಾರ್ಗ ಬಂದ್ ಆಗಿದೆ. 16 ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿರುವಂಥದ್ದು. ಜನರು ಒಂದು ರೀತಿ ಆತಂಕದಲ್ಲಿ ಓಡಾಟ ಮಾಡುವಂಥ ಸ್ಥಿತಿ ನಿರ್ಮಾಣ. ಯಾಕೆಂತ ಹೇಳಿದ್ರೆ ಇದೊಂದೇ ಕಡೆ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕುಸಿಯುವಂಥ ಆತಂಕ ಎದುರಾಗಿದೆ. ಒಂದು ಸ್ಥಳೀಯರು ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಿರುವಂಥದ್ದು, ಎತ್ತಿನಹೊಳೆ ಕಾಮಗಾರಿ ಹೋಗಿದೆ, ಈ ಕಾಮಗಾರಿಯ ಅವೈಜ್ಞಾನಿಕ ಕಾಮಗಾರಿಯಿಂದನೇ ಇಷ್ಟೆಲ್ಲ ನಳಿಕೆ ಕಾರಣ, ಭೂಕುಸಿತ ಆಗಲಿಕ್ಕೆ ಕಾರಣ ಅಂತೇಳಿ ಆರೋಪವನ್ನು ಮಾಡ್ತಿದ್ದಾರೆ. ಅಂತ ಹೇಳಿದ್ರೆ ಒಂದು ರೀತಿ ಅವೈಜ್ಞಾನಿಕವಾಗಿ ಇಲ್ಲಿ ಕಾಮಗಾರಿಯನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಭೂಕುಸಿತ ಉಂಟಾಗಿದೆ. ಇದರಿಂದನೇ ಅನೇಕ ಕಡೆಗಳಲ್ಲೂ ಕೂಡ ಇನ್ನೂ ಕೂಡ ಕುಸಿಯುವಂಥ ಆತಂಕ ಎದುರಾಗಿದೆ ಅಂತ ಹೇಳಿ ಗ್ರಾಮಸ್ಥರು ಆರೋಪವನ್ನು ಮಾಡ್ತಿರ್ಬೋದು. ನೋಡ್ತಿರ್ಬೋದು, ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಸರ್ ಹೇಳಿ, ಇದು ಎಷ್ಟೊತ್ತಿಗಾಗಿರೋದು? ಸರ್, ನಾನಿದೇ ಈ ಗ್ರಾಮದ ಈ ಪಂಚಾಯಿತಿಯ ಉಪಾಧ್ಯಕ್ಷ. ನಾನು ಹೇಳ್ತಿರೋದೇನೆಂದರೆ, ಬೆಳಗ್ಗೆ ನನಗೆ 6 ಗಂಟೆಗೆ ಯಾರೋ ಮಾಹಿತಿ ಕೊಟ್ಟರು. ನಾನು ಬೆಳಗ್ಗೆ 6 ಗಂಟೆಗೆ ಬಂದ ತಕ್ಷಣ ನಾನೇ ಸಿಂಗಲಾಗಿ ಬಂದು ನೋಡಿದಾಗ ಆಗಲೇ ಗುಡ್ಡ ಕುಸಿತಾ ಇತ್ತು. ಅದು ಗೆರೆ ಕುಸಿತು ಹೋಗ್ತಾ ಇತ್ತು. ತಕ್ಷಣ ಇಲ್ಲಿ ಯಾರೂ ಇರಲಿಲ್ಲ ಆ ಜಾಗದಲ್ಲಿ. ಅದ್ರ ಮೇಲೆ ಎಲ್ಲರಿಗೂ ಮಾಹಿತಿ ಕೊಟ್ಟೆ. ಮಾಹಿತಿ ಕೊಟ್ಟ ತಕ್ಷಣ ಬಂದು ನೋಡಿದಾಗ ತುಂಬ ನಾನು ನಿಂತಾಗೆ ಸುಮಾರು ಒಂದು 20-30 ಅಡಿ ಮತ್ತು ರೋಡ್ ಕುಸಿತು ಹೋಗ್ತು. ಇದು ಏನು ಕೆಲಸ ಅಂದರೆ, ಇದು ಎತ್ತಿನಹೊಳೆ ಪ್ರಾಜೆಕ್ಟ್ನವರು ಇದು ಮಾಡಿದಂಥ ಈ ಪೈಪ್ಲೈನ್ ಕೆಲಸ ಏನಿದೆ, ಇದು ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದಾರೆ. ಕಾರಣ ಏನಂದರೆ, ಇದು ಹಿಂದೆ ಇವರು ನಮ್ಮದು ಯಾವತ್ತು ಇದು 200-300 ವರ್ಷಗಳಿಂದ ರೋಡ್ ಇದು. ನಮಗೆ ಹಿಂದೆಲ್ಲ 200-300 ಇಂಚ್ ಮಳೆನೂ ಆಗ್ತಾಯಿತ್ತು. ಆದರೆ ಇವತ್ತು ಸ್ವಲ್ಪ ಮಳೆ ಜಾಸ್ತಿ ಆಗಿದೆ, ಇಲ್ಲ ಅಂತಿಲ್ಲ. ಮಳೆ ಇವ್ರು ಏನು ಮಾಡಿದ್ರು, ಏನು ಪೈಪ್ಲೈನ್ ತಗೊಂಡೋಗಿದ್ದಾರೆ. ಇದರೊಳಗಡೆ ಇವರು ಮಣ್ಣನ್ನು ಇದು ಪೈಪ್ಲೈನ್ ಹಾಕೊಂಡು ಹೋದಾಗ ಆ ಲೂಸ್ ಮಣ್ಣು ಕೆಳಗೆ ಲೂಸ್ ಮಣ್ಣು ಇರೋದ್ರಿಂದ ಅದ್ರ ಮೇಲೆ ಹೊರ ಕಿತ್ಕೊಂಡು ಆ ಮಣ್ಣು ಲೂಸ್ ಆಗಿ ಅದಕ್ಕೆ ನೀರು ತುಂಬಿಕೊಂಡಿದೆ. ಅದು ಪ್ರೆಜರಿಗೆ ಇದು ಹೊಡ್ಕೊಂಡು ಹೋಗಿದೆ. ಇದನ್ನು ಅವರು ಮುಂಜಾಗ್ರತವಾಗಿ ಅದನ್ನು ಏನು ಯಾವ ರೀತಿ ಮಾಡಬೇಕು ಅದನ್ನು ಮಾಡಬೇಕಿತ್ತು. ಇದು ಎತ್ತಿನಹೊಳೆ ಪ್ರತಿಯೊಂದು ಕೆಲಸ ಇದೊಂದೇ ಅಂತೇಳಿ ಈ ರೋಡಿನಲ್ಲಿ 4-5 ಆಗಿದೆ. ಈ ಥರ ತುಂಬ ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಇದು ನಮಗೆ ಇನ್ನೇನು ಸಮಸ್ಯೆ ಏನಂದರೆ, ಇಲ್ಲಿ ಶಾಲೆ ಮಕ್ಕಳು ಸುಮಾರು ಇದರ ಆಚೆಗೆ ಒಂದು 20-30 ಹಳ್ಳಿ ಇದೆ. ಹಳ್ಳಿಯಿಂದ ಎಲ್ಲ ಮಕ್ಕಳು ಇಲ್ಲಿ ಟೌನಿಗೆ ಸಕಲೇಶಪುರಕ್ಕೆ ಇದು ಕಾಲೇಜಿಗೆ ಮತ್ತು ಶಾಲೆಗಳಿಗೆ ಹೋಗಬೇಕು. ಅವರಿಗೆ ತುಂಬ ತೊಂದರೆ ಆಗಿದೆ. ಅದೇ ರೀತಿ ಮತ್ತು ಇದು ಸಿಟಿ ಕಡೆಯಿಂದ ಹಳ್ಳಿ ಕಡೆಗೆ ಕಾರ್ಮಿಕರು ಬರ್ತಾರೆ ಕೆಲಸ ಮಾಡೋದಕ್ಕೆ. ಅವರಿಗೆ ಕೂಲಿ ಮಾಡೋದಕ್ಕೆ ಅವರಿಗೂ ತುಂಬ ತೊಂದರೆ ಇದೆ. ಇದಕ್ಕೆ ಸರ್ಕಾರ ಕ್ರಮ ತಗೊಳುತ್ತೆ, ಇಲ್ಲ ಎತ್ತಿನಹೊಳೆ ಮೇಲೆ ಏನು ಕ್ರಮ ತಗೊಳುತ್ತೆ ಇದು ನಮಗೆ ಗೊತ್ತಿಲ್ಲ. ಇದನ್ನು ಅದಕ್ಕೆ ಸರ್ಕಾರ ಯಾವ ರೀತಿ ಮಾಡಬೇಕು ಅಂತ ನಾವು ಸ್ಥಳೀಯರ ಮಾತು. ಒಂದು ಗಂಭೀರವಾದಂಥ ಆರೋಪ ಮಾಡ್ತಿರುವಂಥದ್ದು, ಇಲ್ಲಿ ಭೂಕುಸಿತ ಆಗಲಿಕ್ಕೆ ಎತ್ತಿನಹೊಳೆ ಪ್ರಾಜೆಕ್ಟ್ನವರ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಅಂತೇಳಿ ಆರೋಪವನ್ನು ಮಾಡ್ತಿದ್ದಾರೆ. ಕ್ಯಾಮರಾಮನ್ ಅನಿಲ್ ಕುಮಾರ್ ಜೊತೆ ಪ್ರತಾಪ್ ಹಿರಿಸಾವೆ, ವಿಸ್ತಾರ ನ್ಯೂಸ್, ಹಾಸನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.